ಮಕ್ಕಳು ಆಗದೆ ಇರ್ತಕ್ಕಂಥ ದುಃಖ ಒಂದು ಕಡೆಗೆ ಆದ್ರೆ, ಇನ್ನೊಂದು ಕಡೆಗೆ ಈ ಲೋಕದ ಜನತೆ ಎಲ್ಲ ಮಕ್ಕಳಾಗದೆ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಕೀಳು ದೃಷ್ಟಿಯಿಂದ ನೋಡ್ತಾ. ಒಂದು ಮಾತು ಹೇಳ್ತೇನೆ ತಾಯಂದಿರಿಗೆ, ಈ ಮಕ್ಕಳು ಆಗದೆ ಇರ್ತಕ್ಕಂಥ ತಾಯಂದಿರನ್ನ ಏಸ್ ಕಾಲಕ್ಕೂ ಕೂಡ ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು. ಬಂಜಿ ಎತ್ತುಕೊಂಡ ಏಸ್ ಕಾಲಕ್ಕೂ ಕೂಡ ಕರಿಬಾರ್ದು. ಯಾಕ? ಈ ಮಕ್ಕಳು ಆಗೋದು ಬಿಡೋದು ಯಾರ ಕೈಯಾಗದ ಹತ್ತುಕೊಂಡ ಕೇಳಿದ್ರ ಯಾರ ಕೈಯಾಗೂ ಕೂಡ ಇಲ್ಲ. ನಾ ಹೇಳಿದ್ನ ನಿಮಗ, ಒಬ್ಬ ಡಾಕ್ಟ್ರ ನೀವು 8 ಲಕ್ಷ ರೂಪಾಯಿ ಗಟ್ಲಂದ ಹಾಕ್ರಿ, ಆದ್ರೆ ಕೊಡಬಾರ್ದು ಅನ್ನುವಂತ ಮನಸ್ಸ ಆ ಪರಮಾತ್ಮನಿಗೆ ಅಂದ ಇತ್ತು ಒತ್ತಿಕೊಂಡ ನೀವು ಎಷ್ಟು ರೊಕ್ಕ ಹಾಕಿರಿ ಅಂದ ಏನ್ ಮಾಡವ್ರಿ? ಹೌದಲ್ರಿ? ಅದಕ್ಕಾಗಿ ನಾನು ನಗತಾನಂತೆ ಪರಮಾತ್ಮ ಅದೊಂದು ಸರಿ ನಗತಾನೆ. ನೀನು ವರ್ಷ ತುಂಬದ್ರೊಳಗಾಗಿ ಅಂದ್ರೆ ನಿನ್ನ ಮಗನ ಹೊಟ್ಟೆ ಕೊಡ್ತೀನಿ ಎತ್ತಿಕೊಂಡ ಡಾಕ್ಟ್ರೇ ಏನಾದ್ರು ಅಂದ್ರ ಹುಚ್ಚುಗೊಟ್ಟಿ ಅದು ಹ್ಯಾಂಗಲ್ಲದು. ಅವ ಏನಂತಾನ ಭಗವಂತ, ಇದು ಮಕ್ಕಳ ಆಗೋದು ಇದು ಎಲ್ಲಾನು ಕೂಡ ಈ ಭೂಮಿ ಮೇಲೆ ನಾವೇನು ಸುಖ ಅಂತಗಂದ ಕಾಣಕತ್ತೀವಲ್ಲ, ಇದು ಎಲ್ಲ ಯಾವುದು ಒತ್ತಿಕೊಂಡ ಕೇಳಿದ್ರೆ ಒಂದೇ ಒಂದು ತಲೆಗಿಟ್ಟುಕೋರಿ, ಇದು ಪ್ರಾರಬ್ಧದ ಕರ್ಮ. ಈ ಮಕ್ಕಳ ಆಗಲಾರ್ದತ್ತಂದ್ರೆ ಇವತ್ತಿನ ಜನ್ಮದಲ್ಲ ಇದು. ಏನ್ ಹೇಳ್ತಾರೆ ಶರಣರು? ಹಿಂದಿನ ಪುಣ್ಯವನ್ನು ಹಿಂದುಂಡುಡಬೇಕಾತ್ಮ, ಇಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಇವಾಗ ಮಕ್ಕಳಾಗಲಾರ್ದಿಂದ ಇವತ್ತಿನ ಅಲ್ಲ ಇದು. ಬಹುಶಃ ನೀವು ಕಲಬುರಗಿ ಶರಣಬಸಪ್ಪನ ಪುರಾಣವನ್ನು ನೀವು ಕೇಳಿರನೇ ಇಲ್ಲ ಗೊತ್ತಿಲ್ಲ. ಸ್ಟಾರ್ಟಿಗೆ ಇಡೀ 1 ತಿಂಗಳ ಪುರಾಣ ಕೇಳೋದು ಅಟ್ಟೆ ಏನ್ರಿ. ಸ್ಟಾರ್ಟಿಗೆ ಅಂದ ಶರಣಬಸಪ್ಪನ ಪುರಾಣದೊಳಗೆ ಪ್ರಾರಂಭಕ್ಕೆ ಒಂದು ಮಾತು ಹೇಳ್ತಾ, ಕಲ್ಪನಾ ಇರ್ಲಿ ನಿಮಗೆ. ಶರಣಬಸಪ್ಪನ ಪುರಾಣದೊಳಗೆ ಅಂತ ಬರ್ತದೆ, ಅಲ್ಲಿ ಮಕ್ಕಳ ಆಗಬೇಕಾಗಿತ್ತು ಯಾರಿಗೆ ಎತ್ತುಕೊಂಡ ಕೇಳಿದ್ರ ಮಡಿಯಮ್ಮ ಆದಾಯನವರಿಗೆ ಅಂತ ಮಕ್ಕಳಾಗಬೇಕಾಗಿತ್ತು. ಪುರಾಣದ ಬರೋ ವಿಷಯ ಹೇಳ್ತೇನ್ರಿ ನಿಮಗೆ, ಕಲ್ಪನೆ ಇರ್ಲಿ. ಯಾವಾಗ ಮಕ್ಕಳು ಯಾರಿಗಾಗಬೇಕಾಗಿತ್ತು? ಆದಾಯ ಮತ್ತು ಮಡಿಯಮ್ಮರಿಗೆ ಮಕ್ಕಳಾಗಬೇಕಾಗಿತ್ತು. ಯಾಕ? ಅಪಾರವಾಗಿರ್ತಕ್ಕಂಥ ಭಕ್ತಿ ಇರ್ತಕ್ಕಂಥ ಆದಾಯ ಮತ್ತು ಮಡಿಯಮ್ಮರು. ದಾನ ಧರ್ಮ ಪರೋಪಕಾರ ಸದಾಕಾಲದಿಂದ ಕುಂತರು ಭಗವಂತನ ಧ್ಯಾನ, ನಿಂತರು ಭಗವಂತನ ಧ್ಯಾನ ಏನ್ರಿ, ಸದಾಕಾಲದ ಭಗವಂತನ ಧ್ಯಾನ ಮಾಡತಕ್ಕಂಥ ದಂಪತಿಗಳು ಆದಾಯ ಮತ್ತು ಮಡಿಯಮ್ಮರು. ಏನ್ರಿ, ಆದಾಯ ಮತ್ತು ಮಡಿಯಮ್ಮರು. ಆದ್ರ ಅವ್ರಿಗೆ ಮದುವೆ ಆಗದ 18 ವರ್ಷ ಆದ್ರೂ ಕೂಡ ಮಕ್ಕಳಾಗಲಿಲ್ಲ. ಏನ್ರಿ, 18 ವರ್ಷ ಆದ್ರೂ ಕೂಡ ಮಕ್ಕಳಾಗಲಿಲ್ಲ. ಯಾಕಾಗಲಿಲ್ಲ? ಇವ್ರ ಮೇಲೆ ಭಕ್ತಿ ಕಮ್ಮದಂತೀರೇನು? ಏನ್ರಿ, ದೇವ್ರ ಮೇಲೆ ನಂಬಿಕೆ ಕಮ್ಮದಂತೀರೇನು? ಸಿಕ್ಕಾಪಟ್ಟೆ ಮಲ್ಲಯ್ಯನ ಮೇಲೆ ಅಪಾರವಾಗಿರ್ತಕ್ಕ ನಂಬಿಕೆ, ಅಪಾರವಾಗಿರ್ತಕ್ಕಂಥ ಭಕ್ತಿ ಇಟ್ಟಿರ್ತಕ್ಕಂಥ ಯಾರು ಆದಾಯ ಮತ್ತು ಮಡಿಯಮ್ಮರು ನಿತ್ಯನೂ ಕೂಡ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗ್ಬೇಕು, ನಿತ್ಯನೂ ಕೂಡ ಆ ದೇವರ ಎದುರಿಗೆ ನಿಂತ್ಕೊಂಡು ಕಣ್ಣೀರು ಹಾಕಬೇಕು. ಹೇ ಮಲ್ಲಯ್ಯ, ನನಗೆ ಒಂದು ಹೆಣ್ಣರೆ ಕೊಡು, ಒಂದು ಗಂಡರೆ ಕೊಡು, ನನಗೆ ಒಂದೇ ಒಂದು ಮಗುವಿನನ್ನ ಕೊಡು ಹೊತ್ತಿಕೊಂಡ ಪಾಪ ತಾಯಿ ನಿತ್ಯನೂ ಕೂಡ ಮಲ್ಲಯ್ಯನ ಎದುರಿಗೆ ನಿಂತ್ಕೊಂಡ ಕಣ್ಣೀರು ಹಾಕ್ತಾಳೆ. 8 ವರ್ಷ 18 ವರ್ಷಗಳ ಪರ್ಯಂತರವಾಗಿ ಕಣ್ಣೀರು ಹಾಕ್ತಾಳೆ. ಆದ್ರೂ ಕೂಡ ಮಕ್ಕಳಾಗಲಿಲ್ಲ. ಏನ್ರಿ, 18 ವರ್ಷಗಳ ಪರ್ಯಂತರವಾಗಿ ಕಣ್ಣೀರು ಹಾಕೋದನ್ನು ಮಡಿಯಮ್ಮಳಿಗೆ ಮಕ್ಕಳಾಗಲಿಲ್ಲ. ಇವಳು ಕಣ್ಣೀರು ಹಾಕ್ತಕ್ಕಂಥದನ್ನ ಪಾರ್ವತಿಗೆ ಗೊತ್ತಾಯ್ತದ. ಕಲ್ಪನೆ ಇರ್ಲಿ, ನಾವು ಮಾಡ್ತಕ್ಕಂಥದನ್ನ ನಾವು ದೇವರನ್ನ ನೋಡ್ತಾನೇನು ಕೇಳ್ತಾನೇನ ತಗೊಂಡು ನಾವೇನ್ ದಿಮಾಕಿಲಿ ತಿರುಗಾಡ್ತೀವಲ್ಲ, ಏನ್ರಿ, ಕ್ಷಣಕ್ಕೂ ಕೂಡ ಭಗವಂತ ದೇವರು ಲಕ್ಷ್ಮಿ ನಮ್ಮನ್ನ ನೋಡಂಗಿಲ್ಲ ತಿಳ್ಕೊಳಕ್ ಹೋಗ್ಬೇಡ್ರಿ. ನಮಗ್ ಬರೇ ಇರ್ತಕ್ಕಂಥ 2 ಕಣ್ಣ, ಆದ್ರ ಅವಳಿಗೆ ಮೈ ತುಂಬ ಕಣ್ಣದವ. ಏನ್ರಿ, ನಮಗಿರ್ತಕ್ಕಂಥ 2 ಕಿವಿ ಆದ್ರ ಅವಳು ಮೈ ತುಂಬನು ಕೂಡ ಕಿವಿ ಅದಾವ. ನಾವ್ ಏನ್ ಮಾಡ್ತೀವಿ, ಏನ್ರಿ ಯಾವ ರೀತಿಯಾಗ ಮಾತಾಡ್ತೀವಿ, ಯಾವ ರೀತಿಯಾಗ ನಡೀತೀವಿ, ನಾವು ಏನೇನ್ ಮಾಡ್ತೀವಿ ಅಂತ ಅನ್ನೋದನ್ನ ಒಂದು ಕ್ಷಣಕ್ಕೂ ಕೂಡ ಆ ಜಗನ್ಮಾತೆ ನೋಡ್ತಾ ಇರ್ತಾ. ನಿಮಗೆ ನಾವು ಸುಳ್ಳು ಹೇಳಂಗಿಲ್ಲ. ಇಲ್ಲೇನು ಪ್ರವಚನ ನಡೆದದಲ್ಲ, ನೀವು ಒಂದೇ ಒಂದು ತಲೆಗಿಟ್ಟುಕೋರಿ. ಏನ್ರಿ, ಅಲ್ಲಿ ಒಳಗಿರ್ತಕ್ಕಂಥ ಗುಡಿಯಾಗಿರ್ತಕ್ಕಂಥ ಲಕ್ಷ್ಮಿ ಏನ್ರಿ ಈ ಪ್ರವಚನ ಮುಗಿಯುವವರೆಗೂ ಕೂಡ ಗುಡಿಯಾಗಿರ್ತಾಳೆ ಏನ್ರಿ, ಎತ್ಕೊಂಡ ಗುಡಿಯಾಗಿಲ್ಲ. ಅವಳು ಎಲ್ಲೆದಳ ತಗೊಂಡ ಕೇಳಿದ್ರ ಇವತ್ತೇನು ನೀವೆಲ್ಲರೂ ಕೂಡ ಕುಂತಿರಲ್ಲ, ನಿಮ್ಮ ಮಧ್ಯದೊಳಗನೆ ಅದಾಳ. ಅದು ಹೆಣ್ಣಾಗಿ ಬಂದಾಳ ಗೊತ್ತಿಲ್ಲ, ಗಂಡಾಗಿ ಬಂದಾಳ ಗೊತ್ತಿಲ್ಲ, ಮಗುವಾಗಿ ಬಂದಾಳೋ ಏನ ಮುದುಕಾಗಿ ಬಂದಾಳೋ ಗೊತ್ತಿಲ್ಲ, ಏನು ಶ್ರೀಮಂತಾಗಿ ಬಂದಾಳೋ ಏನು ಬಡವಾಗಿ ಬಂದಾಳೋ ನಿಮ್ಮನ್ನೆಲ್ಲ ನೋಡ್ತಾ ಇರ್ತಾಳ. ಯಾಕಂದ್ರೆ ಅವ್ರು ಒಂದೇ ರೂಪದೊಳಗೆ ಬರಂಗಿಲ್ಲ. ದೇವ್ರ ತಗೊಂಡಂದಾಗ ಭಗವಂತ ಲಕ್ಷ್ಮಿ ಅಂತ ತಗೊಂಡಂದ್ರ ಅವ್ರು ಒಂದೇ ರೂಪದೊಳಗೆ ಇರ್ತಕ್ಕಂಥವರಲ್ಲ. ಲೋಕದ ಜನತೆಯನ್ನ ನೋಡಕ್ಕಂದ್ರೆ ಯಾವುದೋ ಒಂದು ರೂಪದೊಳಗೆ ಬರ್ತಾರೆ. ಇವತ್ತು ನಿಮ್ಮ ಮನೆಗೆ ಭಿಕ್ಷುಕರನ್ನ ಬರ್ತಾರ ತಿಳ್ಕೊಂಡ್ರ ಬಂದಿರ್ತಕ್ಕಂಥವ್ರನ್ನ ಬರೀ ಭಿಕ್ಷುಕರ ತಿಳ್ಕೊಳ್ಳೋದಲ್ಲ. ಯಾಕ ಒಂದೊಂದು ಸರಿ ನಮ್ಮನ್ನ ಪರೀಕ್ಷೆ ಮಾಡೋದಕ್ಕಾಗಿ ನಮ್ಮಲ್ಲಿರ್ತಕ್ಕಂಥ ಭಕ್ತಿ, ನಮ್ಮಲ್ಲಿರ್ತಕ್ಕಂಥ ಶ್ರದ್ಧೆ, ದಾನ ಧರ್ಮಾದಿಗಳನ್ನ ಮಾಡ್ತಾರೆ ಇಲ್ಲ ಅನ್ನೋದನ್ನ ಒಬ್ಬ ಭಿಕ್ಷುಕನ ರೂಪದೊಳಗನು ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆತನಕ್ಕೆ ಬರ್ಬೋದು. ಬಂದಾಗಿದ್ರ ಕೈ ಕಾಲಿಯಲ್ಲಿ ನಡಿ,
ಅದ್ರಾಗ ನೀವರೇ ಸಿಟಿಯಾಗ ಮೊದಲೇ ಬೋರ್ಡ್ ಹಾಕಿರ್ತೇನೆ, ನಾಯಿಗಳಿವೆ ಎಚ್ಚರಿಕೆ. ಯಾರು ಬರ್ಬೇಕು ನಾಯಿಗಳು ಅದಾವ? ಯಾಕ್ರಿ ಅವ್ರ ಮನೆ ನಾಯಿ ಇರ್ತಾವಂದ್ರೆ ಏನ್ ನೀವು ಇರಂಗಿಲ್ಲ, ಇವೇ ಹಂಗಿರ್ತಾವ ತಿಳಿದ್ರೆ. ನಾಯಿ ಇರಂಗಿಲ್ಲ ಅವ್ರ ಮನೆಗೆಲ್ಲ ನಾಯಿ. ಅವ್ರಿಗೆ ತಮ್ಗೆ 2 ರೊಟ್ಟಿ ಮಾಡ್ಕೊಂಡು ಉಣ್ಣಾಕ್ ಆಗಂಗಿಲ್ಲ. ಸಿಟ್ಯಾಗ ಚಪಾತಿ ಲಟ್ಟಿಸ್ಲಾಕತ್ತಾರ, ಈಗ ರೊಟ್ಟಿ ಸದಕ್ಕೆ ಲಟ್ಟಿಸಿ ಮಾಡಕತ್ತಾರ. ಅದ್ರ ಈಗ ಸಿಟ್ಯಾಗ ರೊಟ್ಟಿನೂ ಮಾಡೋದು ಬಿಟ್ಟಾರ. ಇವು ಮಷಿನ್ದಾಗ ಮಾಡಿದೆ ಅಂದ್ರೆ ಖರೀದಿ ರೊಟ್ಟಿ ಉಣ್ಮಕ್ಕ ನಂಗಾಯ್ತು ಅಂತಂದ್ರೆ ಮಷಿನ್ದಾಗ ಮಾಡಿದ್ದೆ ಅಂದ್ರೆ ರೊಟ್ಟಿ ತಂದು ಊಟ ಮಾಡಕತ್ತ. ಯಾಕ್ರಿ ಏನ್ ಕೆಲಸದ ಹೇಳ್ರಿ ನೋಡೋಣ ಹೆಣ್ಮಕ್ಳಿಗೆ? ಏನು ಕೆಲಸ ಇಲ್ಲ. ಅವಾಗ ಅಪ್ಪಿ ತಪ್ಪಿ ಅಂದ ಮನೆಯವ್ರು ಎಲ್ಲ ಊಟ ಮಾಡಿ ಇನ್ನ ಅರ್ಧ ಬುಟ್ಟಿ ಅಂದ ರೊಟ್ಟಿ ಸ್ಟಾಕ್ ಇರ್ತಿತ್ತು. ಯಾರೇ ಅಪ್ಪಿ ತಪ್ಪಿ ಅಂದ ಅತಿಥಿಗಳು ಬರ್ಲಿ, ಯಾರೇ ಗೆಸ್ಟ್ಗಳು ಬರ್ಲಿ ಏನ್ರಿ ಹೇಳಾರ್ದೇನೆ ಒಮ್ಮೆ ಬಂದಿರ್ತಾರ ಮನೆಗೆ ಬಂದಾಗ ಅಂದ ಮನೆಗೇನು ಇಲ್ಲೇ ಹಚ್ಕೊಂಡ ಕೂತ್ರೆ ಏನ್ ಮಾಡೋದು? ಯಾಕ್ರಿ ಈಗೆಲ್ಲ ಸಿಟಿಯಾಗ ಹೆಂಗಾಗ್ಯದ? ಗಂಡೆಗೆ 2 ರೊಟ್ಟಿ, ನನಗೆ 2 ರೊಟ್ಟಿ, ಮಗನಿಗೆ 1 ರೊಟ್ಟಿ, 5 ರೊಟ್ಟಿ ಮ್ಯಾಗ ಕೆಲಸನೇ ಬಗೆಹರಿದೋಯ್ತು. ಏನು ಇಲ್ಲ. ಅದನ್ನು ಅಂದ ಈಗ ರೊಟ್ಟಿ ಮಾಡಕ್ ಮಷಿನ್ ಬಂದಾವ, ಚಪಾತಿ ಮಾಡಕ್ ಮಷಿನ್ ಬಂದಾವ. ಏನ್ರಿ ನಿಮ್ಗೆ ಅನ್ನ ಕುದ್ದದ ಇಲ್ಲ ನೋಡು ಸದಿಗೆ ತಾಕತ್ ಉಳ್ದಿಲ್ಲ ನಿಂಬಲ್ಲಿ ಹೆಣ್ಮಕ್ಳು ಬಲ್ಲಿ. ಯಾಕಂದ್ರೆ ಅದನ್ನು ಅಂದ ನಾ ಕುದ್ದಿನೇ ಯಾವತ್ ಹೇಳ್ಬೇಕು 3 ಸರಿ. ಅದಕ್ಕೇನಂತೀರಿ? ಮಿಕ್ಸರ ಕುಕ್ಕರ ಏನ್ರಿ? ಕುದ್ದಿನೇ ಯಾವತ್ ಹೇಳ್ಬೇಕು. ಅದನ್ನ ಕುದಿಯೋದಕ್ಕೆ ಹೋಗೋದಕ್ಕೆ ಕಿವಿ ಹಿಡಿದು ಕೆಳಗಿಳಿಸಿ, ಅದನ್ನ ಕುದಿಯೋದಕ್ಕೆ ಹೋಗೋದಕ್ಕೆ ಕಿವಿ ಹಿಡಿದು ಕೆಳಗಿಳಿಸಿ. ಏನ್ ಕೆಲಸದ ಹೇಳ್ರಿ? ಪಲ್ಯ ಎಲ್ಲ ಮಷಿನ್ ಮ್ಯಾಲ ಮಾಡಕತ್ತೀರಿ. ಅದ್ರಾಗಿಂದ ಅವಾಗ ಹಳ್ಳ್ಯಾಗ ನೋಡ್ಬೇಕು ನೀವು, ನಾವು ಸಣ್ಣವ್ರಿದ್ದಾಗ ಏನ್ರಿ ಗ್ಯಾಸ್ ಇಲ್ಲ ಏನೂ ಇಲ್ಲ. ಅವಾಗೆಲ್ಲ ಹಸಿ ಕಟ್ಟಿಗೆ, ಶ್ರಾವಣ ಮಾಸ ಹಸಿ ಕಟ್ಟಿಗೆ ತಂದು ಅವೇ ಒಲೆಯಾಗಿಟ್ಟಂದ ಅದು ಊದ್ಗೊಳಿ ತೊಗೊಂಡು ಊದಿ ಕಣ್ಣಾಗ ನೀರು, ಮೊಗನ್ಯಾಗ ನೀರು, ಅದನ್ನೇ ಹಿಂಗೆ ತೆಗೆದು ಅದೇ ಕೈಲಿ ರೊಟ್ಟಿ ಬಡಿಯೋದು. ಹಳ್ಳ್ಯಾಗ ಹಂಗೆ ಐತವಾಗ್ರಿ. ಹಿಂಗೆ ತೆಗೆದು ಅದೇ ಕೈಲಿ ರೊಟ್ಟಿ ಬಿಡೋದು. ಗಾಂಡಿ ಕೇಳ್ತಿದ್ ಯಾಕೆ ಇವತ್ತು ರೊಟ್ಟಿ ಉಪ್ಪು ಪತ್ಲಕತ್ತಾವ? ಐನ ಮಾಡಿದ್ ನಿನಗೆ ಹಂಗೆ ಆತು ಸುಮ್ಮ ತಿನ್ನಂದ್ರೆ ಸುಮ್ಮನೆ ತಿಂತಿತ್ತದು. ಅವಾಗೇನು ಶಾಂಪು ಬೇಡ, ಏನು ಬೇಡ ಏನ್ರಿ, ಏನು ಇದ್ದಿಲ್ಲ ಅವಾಗ. ಶಾಂಪು ಗಿಂಪು ಏನಿದ್ದಿಲ್ಲ ನಾವು ಸಣ್ಣವ್ರು ಇದ್ದಾಗ. ಏನ್ರಿ ಸೀಗಿಕಾಯಿ ಪುಡಿ ಅದನ್ನೇ ಅಂದ ತಲೆಗೆ ಹಚ್ಚಂದ ಮೈ ತೊಳಸ್ತಿದ್ರು. ಅವಾಗೆಲ್ಲ ಎಲ್ಲಿ ಶಾಂಪು ಗಿಂಪು ಏನಿದ್ದಿಲ್ಲ. ಅದೇ ಕೈಲಿ ಹಂಗ ಕರ್ರ ತುಳ್ಸೋದು, ಅದೇ ಕೈಲಿ ರೊಟ್ಟಿ ಬೇಡ. ಗಾಂಡ ಕೇಳ್ತಿದ್ ಯಾಕ ಎಳ್ಳು ಹಾಕಿದೇನು ಕರಿಯಾಳ? ಎಳ್ಳು ಹಾಕಿ ಮಾಡಿನಂದ್ರು ಕೂಡ ಸುಮ್ಮ ಉಣ್ತಿದ್ವು. ಅಂದ್ರೆ ಅವತ್ತಿನ ದಿವಸ ಪೈಲ್ವಾನ್ರು ಇದ್ದಂಗಿದ್ರು. ಅವಾಗೆಲ್ಲ ಚೀಲ ಎತ್ತಿದ್ರು, ಕಲ್ಲು ಎತ್ತಿದ್ರು, ಗುಂಡುಗಳು ಎತ್ತಿದ್ರು ಪೈಲ್ವಾನ್ರಿ. ಅದ್ರಾಗಂದ ನಮ್ಮ ಬಿಜಾಪುರ ಜಿಲ್ಲೆ ಹಚ್ಕೊಂಡ್ರ ಕುಸ್ತಿ ಆಡೋಕೆಂದ ಭಾರಿ ಫೇಮಸ್. ಈಗೆಲ್ಲ ಎಲ್ಲಿ ಅದರಂತೀರಿ ನೀವು ಪೈಲ್ವಾನ್ರು? ಇವನು ತೆಂಬಿಗೆನೆ ಮಂದಿ ಹಿಡ್ಕೊಂಡು ಬರ್ಬೇಕು ಹಳ್ಳ್ಯಾಗ. ಯಾರು ಮಾಡ್ತೀರಿ? ತೆಂಬಿಗೆ ಎತ್ತಲ್ಲ. ಯಾಕಂದ್ರೆ ಎಲ್ಲ ಸವಲತ್ತು ಬಂದದ, ಎಲ್ಲ ಮಸ್ರಿ ಮೇಲ. ಏನ್ರಿ ಯಾವಾಗ ಕೂಡ ನಿಮ್ಗ ಹಿಂಗ ಕೈಲೇ ಮಾಡ್ಬೇಕು, ಕಷ್ಟ ಪಡಬೇಕು, ಹೈರಾಣ. ಆದ್ರೆ ಇನ್ನೊಂದು ಹೈರಾಣ ಆಲಕತ್ತೀರಿ. ಏನಂದ್ರೆ ಈಗ ಅವಾಗೆಲ್ಲ ಮಣಿ ಮ್ಯಾಗ ಕೂತ್ ಊಟ ಮಾಡ್ತಿದ್ರು. ಈಗೆಲ್ಲ ಡೈನಿಂಗ್ ಟೇಬಲ್ ಬಂದಾವ್. ಕಾಲ್ ಮ್ಯಾಗ ಕಾಲ್ ಹಾಕೊಂಡು ಡೈನಿಂಗ್ ಟೇಬಲ್ ಮ್ಯಾಗ ಕೂತ್ ಹಿಂಗ ಚಪ್ಪಲ್ ಹಾಕೊಂಡು ಮಾತ್ರ ಸಿಟ್ಟದ ಮಾತು ಹೇಳಕತ್ತೀನಿ ನಾ ನಿಮ್ಗ. ಪಟ್ಟಣದಾಗ ಕಾಲ ಸ್ಲೀಪರ್ ಚಪ್ಪಲ್ ಹಾಕೊಂಡು ಕುರ್ಚಿ ಮ್ಯಾಗ ಕುಂತು ಕಾಲ್ ಮ್ಯಾಗ ಕಾಲ್ ಹಾಕಿ ಕಾಲ್ ಅಳಿಗಾಡ್ಸ್ಕೊತ ಉಣ್ಣಾಕತ್ಯಾರ. ಅದಕ್ಕೆ ಇವಕ್ ಜಲ್ದಿನೆಲ್ಲಕ್ಕೂ ಹೊಡ್ಲಿಕತ್ತದ. ಹೌದಿಲ್ರಿ? ಕಾಲ ಚಪ್ಪಲ್ ಹಾಕೊಂಡು ಊಟ ಮಾಡಕತ್ತಾರಿ. ಹೆಣ್ಮಕ್ಳಿಂದ ಕಾಲ ಚಪ್ಪಲ್ ಹಾಕೊಂಡು ಅಡಿಗೆ ಮಾಡಕತ್ತೀರಿ. ಏನ್ರಿ ನಿಮ್ಮದನ್ನು ತಪ್ಪಿ ಅದ, ಅವ್ರದನ್ನು ತಪ್ಪಿ ಅದ. ಕಾಲ ಸ್ಲೀಪರ್ ಚಪ್ಪಲ್ ಹಾಕೊಂಡು ಈಗ ಅದ್ರಾಗ ಅದು ಹೊಸದಾಗಿ ಬಂದದ 90 and 20. ಅದು ಏನಂತೀರಿ? 90. ಅದು ಮೊದಲು ನಾವು ಹಾಕ್ತಿದ್ದೇವ. ನಾವು ಶಿವಯೋಗ ಮಂದಿರಕ್ಕಿದ್ದಾಗ ಶಿವಯೋಗ ಮಂದಿರದಾಗ ಏನ್ರಿ ನಮ್ಮ ಕೋಡ್ ಡ್ರೆಸ್ನೇ ಅದೇ, ನಮ್ಮ ಡ್ರೆಸ್ ಕೋಡ್ನೇ ಅದೇನೆ. ಅದಕ್ಕೆ ನೀವು ಏನಂತೀರಿ? 90 ಅಂತೀರಿ. ನಾವು ಅದಕ್ಕಿಂತ ಕಪ್ಪನಿ ಎತ್ತಿಕೊಂಡಂತೀವಿ. ಕಪ್ಪನಿ ಎತ್ತಿಕೊಂಡ್ರೆ ಸಾಧು ಸನ್ಯಾಸಿಗಳು ಹಾಕೊಳತಕ್ಕಂಥ ಅದಕ್ಕೆ ಕಪ್ಪನಿ ಎತ್ತಿಕೊಂಡ ಕರಿತೀವಿ. ಈಗ ಮೊದಲು ನಾವು ಹಾಕ್ತಿದ್ದೇವೆ. ಈಗ ನೀವು ಹೆಣ್ಮಕ್ಳು ಹಾಕ್ಲಕತ್ಕೊಂಡು ಬಿಟ್ಟೆವ್ ನಾವು. ಮತ್ತೆ ಏನ್ ಮಾಡೋನು? ಈಗ ಯಾರ್ದಾರ ಮನೆಗೆ ಹೋದೆ ಒಂದು ಸ್ವಾಮಿ ನೈಟಿ ಹಾಕೆ ಅನ್ನಕತ್ತು. ಏನ್ ಮಾಡ್ತೇವೆ? ಈಗ ಭಕ್ತರ ಮನೆ ಬಿನ್ಕ್ ಹೋಗುದನ್ನು ದೊಡ್ಡ ಹೈರಾಣ. ನಾವಾಗ ಅವೇ ಹಾಕೊಂಡು ನನಗೆ ಹೋಗ್ತಿದ್ದೇನ ಏನ್ರಿ? ಅವಾಗ ಹೋದ್ಕೊಂಡು ಸ್ವಾಮಿ ನೈಟಿ ಹಾಕೆ ನನಗ. ನಿಮಗೆ ಇನ್ನೊಂದು ಆಶ್ಚರ್ಯ ಮಾತು ಹೇಳ್ತೀನಿ. ನಾವು ಯಾರ್ದಾರ ಮನೆಗೆ ಅಂದ ಬಿನ್ನಕ್ ಹೋದಾಗ ನಾವೆಲ್ಲ ಗಂಗಾಳದಾಗ ಏನು ಬಿಡ್ಲಾರ್ದಂಗೆ ನಾವು ಗಂಗಾಳ ತೊಳ್ಕೊಂಡು ಕುಡಿಬೇಕಲ್ರಿ. ಯಾಕಂದ್ರೆ ಈಗಿನ ಮಂದಿಗೆ ಸಂಸ್ಕಾರ ಇಲ್ಲ ಏನ್ರಿ. ನಾವು ಊಟ ಮಾಡ್ಬೇಕಾದ್ರೂ ಒಂದು ಪದ್ಧತಿ ಅದೇವ ಐತ್ರಿ. ಊಟ ಮಾಡೋಕ್ಕೂ ಕೂಡ ನಿಯಮ ಅದ. ಅದನ್ನೇ ಚನ್ನಬಸವಣ್ಣವ್ರು ಹೇಳಿದ್ರು. ಉಂಡು ಉಳಿಸದೆ, ಕೊಂಡು ಮರಳದೆ, ತುಂತುರ ನಿಹಾರದೆ, ದ್ರವಗುಂದದೆ, ಲಿಂಗನಿಷ್ಠೆ ತಪ್ಪದೆ, ಮಂತ್ರ ಧ್ಯಾನ ಮರೆಯದೆ ಊಟ ಮಾಡಕತ್ರ ಇಟ್ಟು ಮಾಡ್ಬೇಕು. ನಮಗೆ ಅಲ್ಲಿ ಕೈಯ ಗಂಗಾಳ ಟಿವಿ ಏನ್ರಿ ಹಂಗೆ ಅರ್ಧ ಕೆಳಗ ಅರ್ಧ ಮ್ಯಾಲ. ಉಣದ ಒಂದು ನಿಯಮ ಅದ್ರಿ. ಉಣಕ್ ಒಂದು ಪದ್ಧತಿ ಅದ.
ಹೌದಿಲ್ಲ, ನಾವು ಆ ರೀತಿಯಾಗಿ ಕೂಡ ಉಣಕತ್ತಿಲ್ಲ. ನಾವೆಲ್ಲ ಯಾರ್ದ್ರ ಮನೆ ಬಿನ್ ಹೋದೇವಲ್ಲ, ಗಿಂಗಳ ತೊಳೆದು ಕುಡಿತಿರ್ತೀವಲ್ಲ, ಅವು ಮನೆ ಹುಡುಗರು ಇರ್ತಾರ, ಮಮ್ಮಿ ಮಮ್ಮಿ ಸ್ವಾಮಿ ಇನ್ನ ಹೊಟ್ಟಿನೇ ತುಂಬಿಯಲ್ಲಿ ಮುಸುರಿ ಕುಡ್ಲಿಕ್ಕತ್ತಾನ ಮಾಡ್ತೀರಿ. ಹೌದಲ್ರಿ? ಯಾಕಂದ್ರೆ ನೀವು ಗಂಗಾಳದಾಗ ಅರ್ಧ ಅನ್ನ ಇಟ್ಟು ಕೈ ತಕೊಂಡಿರ್ತಿರಲ್ಲ, ಅದು ನೋಡಿರ್ತಾವ ಹುಡುಗರು. ನಾವು ತೊಳ್ಕೊಂಡು ಕುಡಿಯೋದವು ನೋಡಿರಂಗಿಲ್ಲ. ಅದಕ್ಕೆಂದ್ರೆ ಸ್ವಾಮಿ ಮುಸುರಿ ಕುಡ್ಲಾಕತ್ತಾರ, ಮುಸುರಿ ಕುಡ್ಲಾಕ. ಈಗ ನಾವು ಭಕ್ತರ ಮನೆಗೆ ಹೋದಾಗ ನಾವು ಹಂಗೆ ಮಾಡ್ಲಾಕತ್ತೀವಿ, ಹೌದಾ ಇಲ್ಲ? ಆದ್ರೆ ಹೆಣ್ಮಕ್ಳು ನೀವು ಇನ್ನೊಂದು ಹೈರಾಣ ಆಲಕತ್ತೀರಿ. ಯಾಕಂದ್ರೆ ಕೆಲಸ ಅಂತೂ ಏನೂ ಇಲ್ರಿ. ಇನ್ನೊಂದು ಹೈರಾಣ ಏನು, ಎಲ್ಲ ಗಂಗಾಳದಾಗ ನಿಡ್ಕೊಂಡಿರ್ತೀರಿ, ಟೇಬಲ್ ಮ್ಯಾಗೆ ಕೂತಿರ್ತೀರಿ, ಕುಂತು ಕುಳ್ಳ ಅದನ್ನ ತೋಳೋದು ಹಿಂಗುಣ, ಕೈ ಎರಡು ಸರಿ ಮಡಚೋದು ಇದು ಮಾಡೋದ್ರಿ ಹೈರಾಣ ಆಲಕತ್ತದ. ನಾ ಮನೆ ಗುಲ್ಬರ್ದಾಗ ಒಂದು ಹಾಸ್ಪಿಟಲ್ದಾಗ ನೋಡಿನಿ, ಮುಣಸ ಮಿಷನ್ ಬಂದದ. ಹ್ಞೂ ರೀ, ಮುಣಸ ಮಿಷನ್ ಬಂದ ಪೇಷಂಟ್ಗಳಿಗೆ. ಅದು ಮಗ್ಲಿಂದ ಬೊಗಣೆಗಿಂದ ಪಾಯಸ ಮಾಡಿ ಇಟ್ಟಿರ್ತಾರ. ಅದು ಮಷಿನಕ್ಕೆ ಅದಕ್ಕೊಂದು ಸ್ಪೂನ್ ಇರ್ತದ, ಚಮಚೆ ಇರ್ತದ. ಅದು ಕರೆಕ್ಟ್ ಅವನು ಬಾಯಿಗೆ ಅದು ಚಮಚಕ್ಕೆ ಅಡ್ಜಸ್ಟ್ ಆಗಂಗೆ ಕುಂದ್ರಿಸಿರ್ತಾರ. ಯಾವಾಗಿಂದ ಕುಂದ್ರಿಸಿರ್ತಾರಲ್ಲ, ರೆಡಿ ಏನೋ ಅಂದ್ಕೊಂಡು ಹ್ಞೂ ರೀ ಸರ್ ಆತದು ಅಂದ್ಕೂಡ ಬಟನ್ ಹೊಡಿತಾರ. ಅದು ತರ್ತದ ಆಗ್ತದ ಹೋಗ್ತದ, ತರ್ತದ ಆಗ್ತದ ಹೋಗ್ತದ. ಅಪ್ಪಿ ತಪ್ಪಿ ನಾನು ನುಂಗಿಲ್ಲ ಅಂದ್ರೆ ಕೇಳಲ್ಲ ಅದು. JCP ಇದ್ದಂಗ ರೀ, JCP ಇದ್ದಂಗ. ಅದು ನುಂಗಿಲ್ಲ ಅಂದ್ರೆ ಕೇಳಂಗಿಲ್ಲ, ತರ್ತದ ಆಗ್ತದ ಹೋಗ್ತದ, ತರ್ತದ. ನಾ ಇಲ್ಲಿ ಹೆಂಗ್ ಮಾಡಿ ತುರ್ಸ್ಕೊಂಡೆ ಆಗ್ತದ, ಮೂಗ್ ಸಿಕ್ಕ್ರೆ ಮೂಗ್ನಾಗ ಆಗ್ತದ, ಕಿವಿ ಸಿಕ್ಕ್ರೆ ಕಿವಿಯಾಗ ಹಾಕ್ತದ ಹೋಗ್ತದ. ಯಾಕಂದ್ರೆ ಹೈರಾಣ ಆಲಕತ್ತೀರಿ, ಕೈ ಮಡ್ಸೋದು ಸೀದಾ ಮಾಡೋದು, ಮಡ್ಸೋದು ಸೀದಾ ಮಾಡ. ಎಷ್ಟು ಸವಲತ್ತು ಬಂದದ. ಅವಾಗೆಲ್ಲ ಹಿಂಗಿದ್ದಿದ್ದಿಲ್ಲ ಏನ್ರಿ? ಅವತ್ತಿನ ದಿನಮಾನ ಅಂದ ಹಿಂಗಿದ್ವೇನ್ರಿ? ಇದ್ದಿದ್ದಿಲ್ಲ. ಅವಾಗೆಲ್ಲ ಭಕ್ತಿ ದಿನಮಾನ ಏನ್ರಿ, ಇವೆಲ್ಲ ಅವತ್ತಿನ ದಿನಮಾನದೊಳಗೆ ಅಂದ ಇದ್ದು. ಈಗ ಅವು ಯಾವ ಕೂಡ ಉಳ್ಕೊಂಡಿಲ್ಲ, ಯಾವುದು ಕೂಡ ಉಳ್ಕೊಂಡಿಲ್ಲ. ಆದ್ರ ಇಲ್ಲಿ ಮಡಿಯಮ್ಮ ಮಾತ್ರ ಅಂದ ಭಕ್ತಿ ಜ್ಞಾನ ವೈರಾಗ್ಯದಿಂದ ಜೀವನ ಅಂತಕ್ಕಂಥ ಕಳೀತಿದ್ದು. ಬಹಳ ಭಕ್ತಿವಂತ ಮಗಳು. ಸ್ವತಃ ಪರಮಾತ್ಮನೇ ಯಾವ ಪಾರ್ವತಿನ ನೋಡಿ ಕಣ್ಣೀರಾಗ್ಲಕತ್ತಾಳೆ. ಯಾಕೆ ಮಾತುಗಳನ್ನ ಹೇಳಕತ್ತೀನಿ ಎತ್ತುಕೊಂಡಂದ್ರ, ನೀವೇನು ಲಕ್ಷ್ಮಿ ಮೇಲೆ ಅಂತ ನಂಬಿಕೆ ಇಟ್ಟಿರಲ್ಲ, ಈ ಲಕ್ಷ್ಮಿ ನಮ್ಮನ್ನ ನೋಡಂಗಿಲ್ಲ ತಿಳ್ಕೊಳಕಂದ ಹೋಗ್ಬೇಡ್ರಿ ಏನ್ರಿ. ಅದಕ್ಕಾಗಿ ನಂದ ಹೇಳ್ತಾರೆ, ಬೆಳಗಿನ ಜಾವ ಯಾರು ಬ್ರಾಹ್ಮಿ ಮುಹೂರ್ತದೊಳಗಿಂದ ಎದ್ದು ಏನ್ರಿ ಇಡೀ ಮನೆಯೆಲ್ಲ ಕೂಡ ಸ್ವಚ್ಛ ಮಾಡಿ, ಯಾರ ಮನೆ ಮುಂದೆ ರಂಗೋಲಿ ಇರ್ತದಲ್ಲ, ಆ ರಂಗೋಲಿ ಯಾರ ಮನೆಗೆಂದ ಕಾಣ್ತದ ಆ ಮನೆಗೆಂದ ಲಕ್ಷ್ಮಿ ಬರ್ತಾಳ ಏನ್ರಿ. ಯಾರ ಮನೆ ಮುಂದ ಬೆಳಗಿನ ಜಾವದೊಳಗ ಏನ್ರಿ ರಂಗೋಲಿ ಯಾರ ಮನೆ ಮುಂದೆ ಕಾಣ್ತದ ಅವ್ರ ಮನೆಗೆಂದ ಲಕ್ಷ್ಮಿ ಬರ್ತಾಳ. ನಾವು ಏನ್ ಹೆಂಗದೀವಿ, ನಾವು ಏನದೀವಿ, ಇದು ಎಲ್ಲವನ್ನು ಕೂಡ ದೇವಾನು ದೇವತೆಗಳ ನೋಡ್ಕೊತಂದಾರೆ. ಹಂಗ ಇಲ್ಲಿ ಮಡಿಯಮ್ಮ ಅಂದ ಎಟ್ರು ಮಟ್ಟಿಗೆ ಅಂದ ಭಕ್ತಿ ಆದಳ ತರುವುದನ್ನ ಯಾರು ನೋಡ್ತಾರ ತಗೊಂಡು ಕೇಳಿದ್ರೆ ಪಾರ್ವತಿ ನೋಡ್ತಾಳೆ. ಸ್ವತಃ ಇವಳನ್ನ ಕಣ್ಣೀರ್ ಹಾಕ್ತಕ್ಕಂಥದ್ದು ನೋಡಿ, ಸ್ವತಃ ಪಾರ್ವತಿನ ಕಣ್ಣೀರ್ ಹಾಕ್ಲಿಕ್ಕೆ ಅಂತೇಳಿ ಇವಳು ಬೇಡ್ಕೊಳ್ಳೋದು ನೋಡಿ. ಒಂದ್ ದಿವಸದಿಂದ ಪರಮಾತ್ಮನ ಹತ್ರವಾದ ಪಾರ್ವತಿ. ಯಾವಾಗಿಂದ ಪಾರ್ವತಿ ಕೇಳ್ತಾಳ, ಪರಮಾತ್ಮ ನಿನ್ನ ಮನಸ್ಸಿಂದ ಎಷ್ಟು ಕಟಕದ ಅಂದ್ಲು ನೋಡಿ. ಪಾರ್ವತಿ ಕಣ್ಣೀರ್ ಹಾಕುವಂತ ಕೇಳ್ತಾಳೆ, ಪರಮಾತ್ಮ ನಿನ್ನ ಮನಸ್ಸಂತಗಂದ ಎಷ್ಟು ಕಟಕದ ಅಂತಕೊಂಡದ ಕೇಳೋದು. ಯಾಕೆ ಪಾರ್ವತಿ ಎಂದ. ಅವಾಗಿಂದ ಪಾರ್ವತಿ ಅಂತಾಳೆ, ನೋಡಲಿ ಭೂಲೋಕದೊಳಗ ಒಬ್ಬ ಮಡಿಯಮ್ಮ ಹತ್ತುಕೊಂಡ ನಮ್ಮಂತ ಹೆಣ್ಣು ಮಗಳು ಏನ್ರಿ, ಕುಂತ್ರು ನಿನ್ನ ಧ್ಯಾನ, ನಿಂತ್ರು ನಿನ್ನ ಧ್ಯಾನ, ದಾನ ಧರ್ಮ ಎಲ್ಲವನ್ನು ಕೂಡ ಮಾಡ್ಲಿಕ್ಕತ್ತಾಳೆ. ಆದ್ರೆ ಅವಳು ಏನ್ ಕೇಳಕತ್ತಾಳ, ನಿನ್ನಲ್ಲಿ ಆಸ್ತಿ ಕೇಳಲಿಲ್ಲ, ಬಂಗಾರ ಕೇಳಲಿಲ್ಲ, ಯಾವ ಒಡೆವ ವಸ್ತುಗಳು ಕೂಡ ಕೇಳಿಲ್ಲ, ಒಂದೇ ಒಂದು ಮಗುವಿನನ್ನು ಕೊಡುವತ್ತು ಕೂಡ ಕೇಳಕತ್ತಾಳಲ್ಲ. ಯಾಕೆ ಕೊಡಬಾರ್ದು ನೀನು ಅಂತ ಕೇಳ, ಯಾಕೆ ಕೊಡಬಾರ್ದು? ಏನ್ ತಪ್ಪು ಮಾಡ್ಯಾಳೆ? 18 ವರ್ಷಗಳ ಪರಂತರವಾಗಿ ನಿನ್ನ ನೆನೆಸದೇ ಇರ್ತಕ್ಕಂಥ ದಿನನೇ ಇಲ್ಲ, ಅವಳು ನಿನ್ನಲ್ಲಿ ಬೇಡ್ಕೊಳ್ಳದೆ ಇರ್ತಕ್ಕಂಥ ದಿನನೇ ಇಲ್ಲ. ಇಟ್ಟೆಲ್ಲ ಭಕ್ತಿಯಿಂದ ಬೇಡಕತ್ತಾಳೆ. ಯಾಕೆ ನೀವೊಂದು ಮಗುವಿನನ್ನು ಕೊಡಬಾರ್ದು ಅಂತ ತಿಳ್ಕೊಂಡಂದಾಗ ಏನ್ರಿ, ಯಾಕೆ ಕೊಡಬಾರ್ದು ಮಗುವಿನನ್ನ? ಯಾವಾಗಿಂದ ಪಾರ್ವತಿ ಅನ್ನೋದನ್ನ ಕೇಳಿ ಪರಮಾತ್ಮನಿಗಿನ ಒಂದು ಕ್ಷಣ ಕಣ್ಣಾಗಿಂದ ನೀರು ಬಂದು ನೋಡಕ್ಕೆ ಎಟ್ರ ಮಟ್ಟಿ